ಇವತ್ತು ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರಪತಿಯಿಂದ ಹಿಡಿದು ಕೆಳಹಂತದವರೆಗೂ ತುಂಬ ಜನ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿದ್ದಾರೆ. ರಾಜಕೀಯದಲ್ಲಿ, ಉದ್ಯೋಗದಲ್ಲಿ, ಹೀಗೆ ಸಿವಿಲ್ ಸರ್ವಿಸ್ ಮಾಡೋದ್ರಲ್ಲಿ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಅವಕಾಶಗಳಿದ್ದಾವೆ. ಕೆಲವೊಬ್ಬರು ಕನಸು ಇಟ್ಕೊಂಡಿರ್ಬೋದು, IAS ಮಾಡಬೇಕು, IPS ಮಾಡಬೇಕು, KS ಮಾಡಬೇಕು ಅಂತ. ಪ್ರಯತ್ನ ಪಡಿ. ಅಲ್ಲಿ ವಿದ್ಯಾರ್ಥಿನಿಯರಿಗೆ ರಿಸರ್ವೇಷನ್ ಇದೆ, ಪುರುಷರಿಗೆ ಅಂತಲ್ಲ. ಹಾಗೇನು ಒಳ ಮೀಸಲಾತಿ ಬೇರೆ ಬೇರೆ ಇರುತ್ತೆ. ಚೆನ್ನಾಗಿ ಓದ್ರಿ, ಯಾಕಂದ್ರೆ ಇವತ್ತು ತುಂಬ ಸೌಲಭ್ಯಗಳಿದ್ದಾವೆ. ಅಪ್ಪ ಅಮ್ಮಗಳು ನಿಮ್ಮನ್ನು ಮುದ್ದಾಗಿ ಕಾಣ್ತಿದ್ದಾರೆ. ಮನೇಲಿರೋರು ಒಬ್ಬರೇ ಇಬ್ಬರೇ ಅಷ್ಟೇ ಅಲ್ವಾ? ನೀವು 4 ಜನ ಇಲ್ಲ. ಇವತ್ತು ನೀವು ಶ್ರದ್ಧೆಯಿಂದ ಎಲ್ಲೂ ಕೆಡದಂತೆ ಮೊಬೈಲ್ಗಳನ್ನು ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಳ್ಳಿ. ಬಳಸಬಾರ್ದಂತಲ್ಲ, ಎಷ್ಟು ಮಿತವಾಗಿ ಹಿತವಾಗಿ ಮೊಬೈಲ್ಗಳನ್ನು ಬಳಸ್ಕೊಂಡು ಪ್ರೀತಿ, ಪ್ರಾಮಾಣಿಕತೆ, ಶ್ರದ್ಧೆಯಿಂದ ನೀವು ಓದ್ಬಿಟ್ರೆ ನೀವು ಅಂದ್ಕೊಂಡದಕ್ಕಿಂತ ಉನ್ನತ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಇವತ್ತಿಗೂ ಕೌಶಲ್ಯ ಇರುವ ಹುಡುಗರು ಹುಡುಗಿರು ಬೇಕಾಗಿದೆ. ಆದರೆ ಎಲ್ಲೆಲ್ಲೋ ದಾರಿ ತಪ್ಪಿ ಜಾಣತನವನ್ನು ಅಳವಡಿಕೆ ಮಾಡಿಕೊಳ್ಳದಲ್ಲೇ, ಅಲ್ಲಿ ಸಂದರ್ಶನದಲ್ಲಿ ಸರಿಯಾಗಿ ಉತ್ತರ ಕೊಡದಲ್ಲೇ ಎಷ್ಟೋ ಹುಡುಗರನ್ನ ಹುಡುಗಿಯರನ್ನ ಅನೇಕ ಸಂಸ್ಥೆಗಳು ತೆಗೆದುಕೊಳ್ಳಿಕ್ಕಾಗ್ತಾರೆ. ಒಂದು 4 ಪದಗಳನ್ನು ಸರಿಯಾಗಿ ಬರೀಲಿಕ್ಕೂ ಆಗದ ಪದವೀಧರರು ಇವತ್ತಿದ್ದಾರೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ವಿಚಾರಗಳಿದ್ದಾವೆ. ಹಾಗಾಗಿ ನಿಮ್ಮ ನ್ಯೂನತೆಗಳು ಏನೇನಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನು ಪರಿಹರಿಸಿಕೊಂಡು ನಾನು ತಿಂಗಳ ವರ್ಷಕ್ಕಲ್ಲ, ದಿನಕ್ಕೂ ನೀವು ಬೆಳೀತಾ ಹೋಗಬೇಕು. ದಿನಕ್ಕೂ ಬೆಳೀತಾ ಹೋದರೆ ನೋಡಿ ಆಗ ಜೀವನ ಹೇಗಿರುತ್ತಂದರೆ ಆಶ್ಚರ್ಯ ಆಗ್ತದೆ. ಮಕ್ಕಳು ಯಾವುದೂ ಕಷ್ಟ ಇಲ್ಲ, ಖಂಡಿತವಾಗಿ ಯಾವುದೂ ಕಷ್ಟ ಇಲ್ಲ. ಈಗ ನೀವು ಮೊಬೈಲ್ಗೆ ದಿನನಿತ್ಯ ಎಷ್ಟು ಸಮಯವನ್ನು ಮೀಸಲಿಡ್ತೀರಿ, ಅದು ನಿಮಗೆ ಬೇಕಾಗಿರೋದು ಬೇಡವಾದ ನೋಡ್ತಾ ಏನೋ ಬೇಡವಾದ ಬರುತ್ತಲ್ವ, ಅದನ್ನು ಆಚೆ ಸರಿಸಲಿಕ್ಕೆ ಟೈಮ್ ತಗೊಳ್ಳುತ್ತೆ. ಇನ್ನೂ ನೀವು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ವಿದ್ಯಾರ್ಥಿನಿಯರು ಮೊಬೈಲ್ ಅಂದರೆ ತುಂಬ ಆಸೆ, ಆಭರಣಗಳಷ್ಟೇ ಆಸೆ. ಎಷ್ಟು ಚೆನ್ನಾಗಿ ಬಳಸ್ತೀರಿ ಅಂತಂದರೆ ಮೊಬೈಲ್ ಹಿಡ್ಕೊಂಡದನ್ನು ಬಿಡೋದಿಲ್ಲ. ಅದರಲ್ಲೂ ಹೆಣ್ಮಕ್ಳಂತೂ, ಬೆಳೆದ ಹೆಣ್ಮಕ್ಳಂತೂ ಮಾತು ಹೇಳ್ತೀರಿ. ಆ ಕಡೆ ಅಡುಗೆ ಏನಾದರೂ ಆಗಲಿ, ಈ ಕಡೆ ಒಟ್ಟು ಮಾತಾಡ್ಬೇಕು. ಅದಕ್ಕೊಂದು ಕಡಿವಾಣ ಇಟ್ಕೊಳ್ಳಿ. ವಿಶೇಷವಾಗಿ ನೀವು ವಿದ್ಯಾರ್ಥಿನಿಯರು ಈ ಹಂತದಲ್ಲಿ ಎಷ್ಟು ನಿಯಂತ್ರಣಕ್ಕೆ ಒಳಪಡ್ತೀರೋ ಅಷ್ಟು ಒಳ್ಳೆಯದು. ಏನು ಬಿಡಿ, ತಾಯಿಯಿಂದಲೂ ಅವ್ರದ್ದಾಗೋಗಿದೆ, ನಮ್ಮದು ಬದುಕು ಮುಗಿದ ನಂತರ ಇಟ್ಕೊಂಡೆ, ಇನ್ನೂ ವರ್ಷ ಬದುಕಬೇಕನ್ನೋ ಆಸೆ ಇಟ್ಕೊಂಡೆ ಸಖತ್ತಾಗೆ ಸಂತೋಷ ಪಡ್ತಾರೆ. ಮೊಬೈಲಲ್ಲಿ ಮಾತಾಡಿ, ತಿರುಗಾಡಿ. ಈಗ ಪುಕ್ಕಟ್ಟೆ ಬಸ್ಸುಗಳು ಸಿಕ್ಕಿದ್ದಾವೆ, ಇನ್ನು ಬೇರೆ ಏನೆಲ್ಲ ಅವಕಾಶ ಇದೆ. ಆದರೆ ಸಿಕ್ಕ ಅವಕಾಶಗಳನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಳಿ. ನಿಮಗೂ ಫ್ರೀ ಟಿಕೆಟ್ ಇದೆಯಲ್ವ, ನಂಗೆ ಅಂದ್ಕೊಂಡು ತುಂಬ ತಿರುಗಾಡಬಾರ್ದು, ಸಿಕ್ಕದ ತಕ್ಕೊಂಡು ತಿನ್ನಬಾರ್ದು, ಎಷ್ಟು ಬೇಕಾಷ್ಟು. ಆದರೆ ನಿಮ್ಮ ಉದ್ದೇಶ ಇವತ್ತು ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು, ಒಳ್ಳೆ ಸ್ಥಾನಮಾನಕ್ಕೆ ಹೋಗಬೇಕು. ಸರ್ಕಾರಿ ಉದ್ಯೋಗಗಳು ಇವತ್ತಿನವರೆಗೂ ಅಷ್ಟೊಂದು ಜನಗಳಿಗೆ ಸಿಕ್ಕಿಲ್ಲ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ. ಬ್ಯಾಂಕ್ಗಳು ಸಾವಿರಾರು ಹುಡುಗಿಯರನ್ನು ತೆಗೆದುಕೊಳ್ತಾರೆ. ಪ್ರಯತ್ನ ಮಾಡಿ. ಇನ್ನು KS, ಕರ್ನಾಟಕ ಲೋಕಸೇವಾ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ಅಲ್ಲಿನೂ ನಿರಂತರವಾಗಿ ಕರೀತಾ ಇರ್ತಾರೆ. ನಿಮ್ಗೆ ಇಷ್ಟವಾದ ಕಾರ್ಯಕ್ಷೇತ್ರವನ್ನು ಗಮನಿಸ್ತಾ ಹೋಗಿ ಉತ್ತಮವಾಗಿ ಪರೀಕ್ಷೆ ಮಾಡಿದ್ರೆ, ಉತ್ತಮವಾಗಿ ಸಂದರ್ಶನ ಕೊಟ್ಟರೆ, ಬ್ಯಾಡ ಅಂದ್ರೂ ನಿಮ್ಮನ್ನು ತಗೊಳ್ತಾರೆ. ನಿಮಗೆ 10 ಅವಕಾಶ ಸಿಕ್ಕರೂ ನಮಗೆ ಬನ್ನಿ ಅಂತ ಅಂದ್ಕೊಂಡು ಕರೀತಾರೆ. ಆ ರೀತಿಯ ವಿಶೇಷವಾದ ಸಾಮರ್ಥ್ಯವನ್ನು ನೀವು ರೂಢಿಸ್ಕೊಳ್ಬೇಕು. ಅದಕ್ಕೆ ನಿಮ್ಮ ಮೊಬೈಲಲ್ಲೇ ತುಂಬ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಿಗ್ತವೆ, ಅಂಥದನ್ನು ನೋಡಿ. ಪ್ರೀತಿ ಪ್ರೇಮ ಅನ್ನೋದಕ್ಕೆ ತುಂಬ ಕಡಿವಾಣ ಹಾಕಬೇಕು. ನೀವು ಯಾರ್ಯಾರನ್ನ ಹುಡುಗರನ್ನ ನೀವು ಮುಖನೇ ನೋಡಬಾರ್ದು. ಬಾಯಿಗೆ ಮಾಸ್ಕ್ ಹಾಕ್ಕೊಳ್ತಿದ್ದು ಹಾಗೆ ಕಣ್ಣಿಗೂ ಮಾಸ್ಕ್ ಹಾಕಬೇಕು. ಹಾಗಿದ್ದಾಗ ಮಾತ್ರ ನೀವು ಬೆಳಿತೀರಿ. ಇಲ್ಲಾಂದರೆ ಮುಗೀತು. ನಾನು ಸುಂದರವಾಗಿದ್ದೀನಿ ಅಂತ ಕನ್ನಡಿಯಲ್ಲಿ ನೋಡಿ ಇನ್ಯಾರನ್ನ ನೋಡೋಕೆ ನೋಡಿ ಹಾಳಾಗ್ತದೆ.
ಯಾರ ಕಟ್ಟನ್ನು ನೋಡ್ದಂಗೆ ಜೀವನ ಮಾಡ್ಕೊಂತ ಹೋದರೆ ಆಮೇಲೆ ಮದುವೆ ಆಗ್ತದೆ ಅಲ್ವಾ, ಹುಡುಗರಿಗೂ ಹುಡುಗಿಯರಿಗೂ. ಇದು ಓದುವ ವಯಸ್ಸು, ಎಲ್ಲೂ ಕೆಡಬಾರ್ದು, ಎಲ್ಲೂ ಸಮಸ್ಯೆಗೆ ತುತ್ತಾಗಬಾರ್ದು. ನಿಮಗೆ ಸಿಕ್ಕ ಅವಕಾಶಗಳನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ನಿಮ್ಗೆ ಏನೇನು ಸಮಸ್ಯೆ ಇದೆಯೋ ಅದನ್ನೆಲ್ಲ ಬಗೆಹರಿಸ್ಕೊಳ್ತ ಹೋಗಿ. ನೀವು ನೋಡಿ, SSLCಯಲ್ಲಿ ಎಷ್ಟು ತೊಗೊಂಡಿದ್ರು, PUCಯಲ್ಲಿ ಎಷ್ಟು ಇಟ್ಕೊಂಡಿದ್ರು, ಡಿಗ್ರಿಯಲ್ಲಿ ಎಷ್ಟು ಇಟ್ಕೊಂಡಿದ್ರು ಅಂತ ಲೆಕ್ಕ ಹಾಕಿದರೆ ಏರ್ತಾ ಹೋಗ್ತದೆ ಮಕ್ಕಳ. ನನಗೂ 2 ಹೆಣ್ಮಕ್ಳಿದ್ದಾರೆ. ಅವರಿಗೆ ವಿದ್ಯಾರ್ಥಿ ವೇತನ ಇವನೇನು ಕೊಡಲಿಲ್ಲ, ಯಾಕಂದರೆ ನಾವು ಆರ್ಥಿಕವಾಗಿ ಹಿಂದುಳಿದವರಲ್ಲ. ನೌಕರಿ ಅನ್ನೋದಿದೆ. ಇವರು ಮಾನದಂಡವನ್ನು ಬಹಳ ಚೆನ್ನಾಗಿ ಪಾಲಿಸಿದ್ದಾರೆ. ಗ್ರಾಮೀಣ ವಿದ್ಯಾರ್ಥಿನಿಯರು, ಸರ್ಕಾರಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿನಿಯರು, ಇನ್ನು ಕೆಲವೊಂದು ಅನುದಾನಿತ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿನಿಯರನ್ನು ಆಯ್ಕೆ ಮಾಡ್ತಾರೆ. ಆದರೆ ನಾನು ಹೇಳಿದ್ದಲ್ಲ, ನನ್ನ ಮಕ್ಕಳನ್ನು ಬಿಗಿಯಾಗಿ ಬೆಳೆಸಿದ್ದೀನಿ. ಈಗಲೂ ಎಷ್ಟೋ ವಿಚಾರಗಳಲ್ಲಿ ಟೈಟ್ ಮಾಡ್ತಾ ಇರ್ತೀನಿ ಬೆಳೆಯೋ ತನಕ. ಅವ್ರು ಬೆಳೆದ ಮೇಲೆ ನನ್ನ ಮಕ್ಕಳೇ ಅಲ್ವಾ. ನೀವು ಬೆಳೆದ ಮೇಲೆ, ನೀವು ಮದುವೆ ಆದಮೇಲೂ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನೇ. ತಂದೆ ತಾಯಿಗಳ ಮಾತುಗಳನ್ನು ಬಹಳ ಚೆನ್ನಾಗಿ ಗಮನಿಸಬೇಕು. ಕೆಲವು ಸಾರಿ ಅವರನ್ನು ಬದಲಾವಣೆ ಮಾಡುವ ಗುಣ ನಿಮ್ಮಲ್ಲಿ ಇರುತ್ತೆ, ಖಂಡಿತವಾಗಿರುತ್ತೆ. ಆದರೆ ನಿಮಗಿಂತ ಹೆಚ್ಚು ಗುಣ ಅವರಲ್ಲಿರುತ್ತೆ, ಹೆಚ್ಚು ಸಾಮರ್ಥ್ಯ ಅವರಲ್ಲಿರುತ್ತೆ. ಹಾಗಾಗಿ ಎಲ್ಲೆಂದೂ ಕಡೆಗಣಿಸಬೇಡಿ ಅಪ್ಪ ಮಕ್ಕಳ ಮಾತುಗಳನ್ನ. ಅವರ ಇತಿಮಿತಿಗಳನ್ನು ಗಮನಿಸ್ಕೊಳ್ಳಿ. ಇಲ್ಲಾಂದರೆ ನೋವಾಗ್ತದೆ. ಯಾಕಾದರೂ ಹುಟ್ಟಿದ್ವೋ ಈ ಮಕ್ಕಳು ಅಂತ ನಿಮ್ಮ ಮುಂದೆ ಹೇಳಲಿಕ್ಕಿಲ್ಲ, ಮಿತಿ ಮೀರಿದಾಗ ಹೇಳ್ತಾರೆ. ಕೆಟ್ಟ ಮಾತುಗಳನ್ನು ಪದಗಳನ್ನು ಬಳಸ್ಕೊಂಡು ಬೈತಾ ಇರ್ತಾರಲ್ವ. ಅದಕ್ಕಾಗಿ ನೀವು ಎಂದೆಂದಿಗೂ ಅಪ್ಪ ಮಗಳಿಗೆ ಹೊರೆ ಆಗದಂತೆ, ಬೇಸರ ಆಗದಂತೆ, ಸಮಸ್ಯೆ ಆಗದಂತೆ ಜೀವನ ಮಾಡಬೇಕು. ಒಂದು ಪ್ರಥಮವಾಗಿ ನಾನು ಹೇಳ್ತೀನಿ, ಹುಡುಗರ ಬಲೆಗೆ ಸಿಕ್ಕಾಕೊಳ್ಬೇಡಿ. ಯಾವ್ಯಾವ ಹುಡುಗರು ಬಂದ್ರೂ ಆಚೆ ಓಡಿಸಿ. ನಿಮ್ಮ ಮನೆಗೆ ಹುಚ್ಚನಾಯಿ ಬಂದರೆ ಇಟ್ಕೊಳ್ತೀರಾ? ಸಾಧ್ಯನಿಲ್ಲ. ಹುಡುಗರನ್ನ ಹುಚ್ಚನಾಯಿ ಅಂತ ಅನ್ಕೊಳ್ಳಿ ಅಷ್ಟೇ, ಭಾಳ ಸಿಂಪಲ್. ಎಂದೆಂದು ಬಲಿ ಹಾಕ್ಕೊಡೋದು. ಎರಡನೇದು, ಶ್ರದ್ಧೆಯಿಂದ ಓದಬೇಕು. ನಿದ್ದೆ ಊಟಕ್ಕೆ ಬಿಟ್ಟರೆ ಇನ್ನೆಲ್ಲ ಓದು. ಆಗ ನೋಡಿ, ನೀವು ಎಲ್ಲರಿಗಿಂತ ಮೇಲೆ ಹೋಗ್ತೀರಿ. ಆರಾಮಾಗಿ ಎಂಥ ಪರೀಕ್ಷೆಗಳಲ್ಲೂ ಪಾಸ್ ಆಗ್ತೀರಿ. ಗುಣವಂತರಾಗಬೇಕು. ಎಲ್ಲೂ ಯಾವುದೇ ದುಶ್ಚಟಗಳಿಗೆ ತುತ್ತಾಗಬಾರ್ದು. ಇನ್ನು ಆಹಾರದಲ್ಲಿ ನೋಡಿ, ನಿಮಗೇನೋ ಹೊಟ್ಟೆ ಸಿಕ್ಕಂತಂದರೆ ಅಮ್ಮ ಮಾಡಿಕೊಡ್ತಾರೆ, ಪಾರ್ಸಲ್ಲು ತೆಗೆದುಕೊಂಡು ಹೋಗ್ಬೋದು. ಸಿಕ್ಕ ಕಡೆ ತಿನ್ನಬೇಡಿ. ವಿಶೇಷವಾಗಿ ಹೆಣ್ಮಕ್ಳಿಗೆ ತಿನ್ನೋ ಅಭ್ಯಾಸ ಬಹಳ ಇದೆ. ತಿನ್ನಿಸೋ ಅಭ್ಯಾಸನೇ ಇದೆ, ತಿನ್ನೋ ಅಭ್ಯಾಸನೇ ಇದೆ. ಅದಕ್ಕೆ ಕಡಿವಾಣ ಇಟ್ಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ 4-5 ವಿಷಯಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಜೀವನ ಮಾಡಿದರೆ ಜೀವನ ಸಾರ್ಥಕ ಆಗ್ತದೆ. ಹಾಸನದ ಜಿಲ್ಲಾಧಿಕಾರಿಗಳಾದ ಶ್ರೀ ಸತ್ಯಭಾಮ ಮೇಡಮ್ನ ನೋಡಿ, ಸುಮ್ಮನೆ ಅವಕಾಶ ಸಿಕ್ಕಾಗ ಅವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಹೋಗಿ ಬನ್ನಿ, ನಿಮ್ಮನ್ನು ಕರೀಲೇಬೇಕಂತ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರಂದರೆ ಇಡೀ ಸ್ತ್ರೀ ಸಮುದಾಯಕ್ಕೆ ಆದರ್ಶಪ್ರಾಯ. ಇಡೀ ಸ್ತ್ರೀ ಸಮುದಾಯಕ್ಕೆ ನಾವು 10 ಸಾರಿ ನೋಡಿದ್ವಿ ಮಕ್ಕಳ. ಅವ್ರಿಗಿರೋ ಕಾರ್ಯತತ್ಪರತೆ, ಅವ್ರಿಗಿರೋ ಬದ್ಧತೆ ಹೇಳುತ್ತಿರುತ್ತೆ. ಎಷ್ಟು ಅಗಾಧವಾದ ಶಕ್ತಿಯನ್ನು ಇಟ್ಕೊಂಡು ಕಾಯಕ ಮಾಡ್ತಿದ್ದಾರೆ ಅಂದರೆ, ಇಂಥವರು ನಮ್ಮ ಸಮಾಜದಲ್ಲಿ ಇನ್ನಷ್ಟು ಹೆಚ್ಚಾಗಬೇಕನ್ನೋ ಆಸೆ ನಮ್ಮದು, ಖಂಡಿತವಾಗಿ. ಈ ಥರ ಅಲ್ಲೆಲ್ಲಲ್ಲಿ ಇದ್ದಾರೆ. ನಿಮ್ಮಂಥವರು ಆ ಗುಂಪಿಗೆ ಸೇರಬೇಕು. ಆ ಗುಂಪಿಗೆ ಸೇರಬೇಕಂದ್ರೆ ಅಂಥವ್ರನ್ನ ನೋಡಬೇಕು. ಆಗ ನಿಮಗೆಲ್ಲೋ ಅವರ ಗುಣಗಳು, ಅವರ ಕಾರ್ಯತತ್ಪರತೆ ವರ್ಗಾವಣೆ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ಸಾಮರ್ಥ್ಯವನ್ನು ಎಂದೆಂದು ಕುಗ್ಗಿಸ್ಕೋಬೇಕು. ನಮಗೆ ತಲೆಗೆ ಏನೂ ಹೋಗ್ತಾ ಇಲ್ಲ ಅನ್ನೋ ಥರ ಅಂದ್ಕೊಂಬ್ಲೇಬೇಕು. ಎಷ್ಟೋ ಜನ ಬಹಳ ಆರ್ಡಿನರಿ ಅಂತ ಅಂದ್ಕೊಂಡವರು ಇವತ್ತು ತುಂಬ ಜಾಣರಾಗಿದ್ದಾರೆ. ಅದಕ್ಕೆ ಸತತವಾಗಿ ನೀವು ತೊಡಗಿಸ್ಕೊಳ್ಬೇಕು. ನಿಮ್ಮ ನ್ಯೂನತೆಗಳು ಏನೇನಂತೆ ಇದೆ ಅಂತ ಪಟ್ಟಿ ಮಾಡ್ಕೊಂತ ಹೋಗಿ, ಅದನ್ನು ಪರಿಹರಿಸ್ಕೊಂತ ಹೋಗಿ. ಅಪ್ಪ ಅಮ್ಮಗಳಿಂದ ಆಗ್ಬೋದು, ಗುರು ಹಿರಿಯರಿಂದ ಆಗ್ಬೋದು, ಮಾರ್ಗದರ್ಶಕರಿಂದ ಆಗ್ಬೋದು, ಮುಕ್ತವಾಗಿ ಮಾತಾಡಿಕೊಂಡು ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ಕೊಂತ ವಿಶೇಷವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಬೀದಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ತಿನ್ನಲೇಬಾರ್ದು. ಏನೇನೋ ಸಿಗುತ್ತೆ ಬಿಡಿ. ಹಳ್ಳಿಗೂ ಬೇಕಾದರೆ ಏನೆಲ್ಲ ಪಾರ್ಸಲ್ ಬಂದು ನಿಮ್ಮ ಹೊಟ್ಟೆ ಸೇರುತ್ತೆ. ಆದಷ್ಟು ಬಾಯಿ ರುಚಿಗೆ ಏನೇನೋ ತಿನ್ಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ. ಯಾಕಂದರೆ ಮೊದಲೇ ನಿಮಗೆ ತಿಂಗಳ ಋತುಸ್ರಾವ ಇರುತ್ತೆ, ಆಚೆ ಈಚೆ ಒದ್ದಾಡ್ತೀರಿ.
ಅಲ್ಲಿ ಒಂದಿನ 2 ದಿನ 3 ದಿನ ನರಳುತ್ತೀರಿ. ಇನ್ನು ಈ ಥರ ತಿಂದು ಇನ್ನೂ ಸಮಸ್ಯೆ ಮಾಡಿಕೊಂಡ್ರೆ ನಿಮ್ಮ ವಿದ್ಯಾಭ್ಯಾಸ ಸಾಮರ್ಥ್ಯ ಕುಂಠಿತ ಆಗ್ತದೆ ಅಷ್ಟೇ. ನಿಮ್ಮಲ್ಲಿ ಏನೇ ಕೌಶಲ್ಯ ಇದ್ರೂ ನೀವು ಮೇಲೆ ಬರೋದಿಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸ್ಬೇಕಂದ್ರೆ ಅಪ್ಪ ಮಗಳು ಮಾಡಿದ್ದು ಊಟನ ಚೆನ್ನಾಗಿ ಬಳಕೆ ಮಾಡಿಕೊಳ್ಳಿ. ಅದರಲ್ಲೂ ರಾಗಿ ಅಂತೂ ತುಂಬ ಶ್ರೇಷ್ಠವಾದ ಆಹಾರ ಪಕ್ಕ. ರಾಗಿ ತಿಂದವ ನಿರೋಗಿ ಅಂತ ಹೇಳಿದ್ರಲ್ವ, ನಾನಂತೂ ಹೇಳಿಲ್ಲ ಅಲ್ವಾ. ರಾಗಿಯಲ್ಲಿರುವ ಕ್ಯಾಲ್ಸಿಯಮ್ಮು, ಕಬ್ಬಿಣದಂಶ, ನಾರಿನಂಶ, ಪೊಟ್ಯಾಷಿಯಂ ಅಂಶ ಇವೆಲ್ಲ ಅಕ್ಕಿಯಲ್ಲಿ ತುಂಬ ಕಡಿಮೆ. ಅಕ್ಕಿಗೆ ಹೋಲಿಕೆ ಮಾಡಿದರೆ ತುಂಬ ಕಡಿಮೆ. ಹಾಗಾಗಿ ರಾಗಿ ಮುದ್ದೆ, ರಾಗಿ ಅಂಬಲಿ, ರಾಗಿ ರೊಟ್ಟಿನ ನೀವು ಯಾವಾಗಲೂ ಬಳಸ್ತಾ ಇದ್ರೆ, ಯಾಕಂದರೆ ನಿಮಗೆ ರಕ್ತದ ಕೊರತೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ರಕ್ತಕ್ಕೆ ಪೂರಕವಾಗಿ ರಕ್ತ ಪುಷ್ಟಿ ನೀಡುವ ಆಹಾರವನ್ನು ನೀವು ಸೇವನೆ ಮಾಡ್ತಾ ಇದ್ರೆ ನೀವೆಂದೂ ಕುಂದೋದಿಲ್ಲ. ನಿಮ್ಮ ಸಾಮರ್ಥ್ಯ ತುಂಬ ಚೆನ್ನಾಗಿ ವೃದ್ಧಿ ಆಗ್ತಾ ಹೋಗ್ತದೆ. ಅಕ್ಕಿ ಅಷ್ಟೊಂದು ಒಳ್ಳೆಯದಲ್ಲ. ಅಕ್ಕಿಯಿಂದ ತುಂಬ ಚೆನ್ನಾಗಿ ಇವತ್ತು ಇಡ್ಲಿ, ದೋಸೆ, ಪಲಾವು, ಚಿತ್ರಾನ್ನ, ಮತ್ತೊಂದು ಏನೆಲ್ಲ ಸಿಗುತ್ತೆ ಬಾಯಿ ರುಚಿಗೆ. ಆದರೆ ಅದಕ್ಕೆ ಕಡಿವಾಣ ಹಾಕ್ಕೊಳ್ಳಿ. ರಾಗಿಯನ್ನು ತಪ್ಪದೆ ಪ್ರತಿನಿತ್ಯ ಬಳಕೆ ಮಾಡಿಕೊಂಡ್ರೆ ನಿಮ್ಮ ಸಾಮರ್ಥ್ಯ ಹೆಚ್ಚಿಗೆ ಆಗ್ತದೆ. ಮಕ್ಕಳ ಸಾಮರ್ಥ್ಯ ಎಷ್ಟು ಚೆನ್ನಾಗಂದರೆ ನೀವೆಷ್ಟು ಓದಿದ್ರೂ ಸುಸ್ತಾಗಲ್ಲ. ನಿಮಗೆ ಕೌಶಲ್ಯ ಹೆಚ್ಚಿಗೆ ಆಗುತ್ತೆ, ನಿಮ್ಮ ಬುದ್ಧಿಶಕ್ತಿ ಹೆಚ್ಚಿಗೆ ಆಗ್ತದೆ. ಆ ಥರದ ಪೋಷಕಾಂಶಗಳು ರಾಗಿಯಲ್ಲಿದ್ದಾವೆ. ನಿಮಗೆ ರೋಗ ಬರದಂಗೆ ಹೆಚ್ಚು ಪೊಟ್ಯಾಷಿಯಂ ಇರೋದರಿಂದ ನಿಮಗೆ ಬಲ ಕೊಡುತ್ತೆ. ಇದನ್ನು ನಾವು ಗಮನಿಸ್ಕೋಬೇಕು. ಇನ್ನವರೆಲ್ಲ ಎಷ್ಟು ಆರೋಗ್ಯವಾಗಿದ್ದರು, ಇವತ್ತು ಎಷ್ಟೋ ಜನ ಏನೆಲ್ಲ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀವಿ. ಆರೋಗ್ಯ ಹಾಳು ಮಾಡಿಕೊಂಡು ನಾವು ಇಂದು ಮೂಲೆ ಗುಂಪಾದ್ವಿ ಅಂತ ಅನ್ನೋದಕ್ಕಿಂತ ನಮ್ಮ ಹಿಂದಿನ ಸಂಪ್ರದಾಯಗಳನ್ನು ಗಮನಿಸ್ತಾ ಕನಿಷ್ಠ ಆದರೂ ಶ್ರಮಪಡಿ. ವಿಶೇಷವಾಗಿ ನಿಮ್ಮ ಮನೆಯ ಕೆಲಸಗಳನ್ನು ಅಪ್ಪ ಅಮ್ಮನ ಜೊತೆಗೆ ಕನಿಷ್ಠ ಮಟ್ಟದಲ್ಲಿ ಅದು ಮಾಡಿ. 24 ಗಂಟೆ ಅಂತೂ ಓದೋಕ್ಕಾಗಲ್ಲ. ಒಂದು 5-6 ಗಂಟೆ, 6-7 ಗಂಟೆ, 8 ಗಂಟೆ ನಿದ್ದೆ ಮಾಡ್ಬೋದು. ಉಳಿದ ಒಂದು ಅರ್ಧ ಗಂಟೆ, 3/4 ಗಂಟೆ ಅಮ್ಮನ ಜೊತೆಗೆ ಸೇರಿಕೊಳ್ಳಿ. ಅಡುಗೆ ಕೆಲಸ ಕಲ್ತ್ಕೊಳ್ಳಿ, ಒಳ್ಳೆಯದು, ತಪ್ಪೇನಿಲ್ಲ. ಅಮ್ಮ ಅಪ್ಪ ಏನಾದರೂ ವ್ಯತ್ಯಾಸ ಆದಾಗ ನೀವೇ ಅವ್ರಿಗೆ ಅಡುಗೆ ಮಾಡಿಕೊಡಿ, ಆನಂದ ಪಡ್ತಾರೆ. ನಾನೇನೋ ಕಲಿಸ್ಕೊಂಡಿದ್ದೆ, ನನ್ನ ಮಕ್ಕಳು ನನಗೆ ಮಾಡಿಕೊಟ್ರಲ್ಲ ಅಂತ. ಅಥವಾ ನಿಮಗೇನೋ ಸಮಸ್ಯೆ ಆದಾಗ ಅಪ್ಪ ಅಮ್ಮ ಇದ್ದಾಗ ನಿಮಗೆ ನೀವೇ ನಾಯಕರಾಗ್ತೀರಿ, ಆಸರೆ ಆಗ್ತೀರಿ. ಮಕ್ಕಳ ಭಾಳ ವಿಶೇಷವಾಗಿ ಹೆಣ್ಮಕ್ಳಿಗೆ ಕೆಲವೊಂದು ಇತಿಮಿತಿಗಳಿದ್ದಾವೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹೆದರಬೇಡಿ. ಹೆದರಿಕೆನೇ ನಮ್ಮ ಜೀವನದ ದೊಡ್ಡ ವೈರಿ ಆಗ್ತದೆ. ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಒಂದು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು, ಕೌಶಲ್ಯವನ್ನು ಹೆಚ್ಚೆಚ್ಚು ಬೆಳೆಸ್ಕೊಳ್ಳೋದು, ಕೆಲಸಗಳನ್ನು ತುಂಬ ಚೆನ್ನಾಗಿ ಕಲ್ತ್ಕೊಳ್ಳೋದು. ಮನೆ ಕೆಲಸ ಆಗಲಿ, ಹೊರಗಿನ ಕೆಲಸ ಆಗಲಿ, ಎಷ್ಟು ಸಾಧ್ಯ ಆಗಿತ್ತೋ ಅಷ್ಟು ಸಮರ್ಥವಾಗಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಿ. ಗುರುಗಳು ಹೇಳಿದ ಮಾತುಗಳನ್ನು ತಪ್ಪದೆ ಪಾಲಿಸ್ಕೊಳ್ಳಿ. ನಿಮ್ಮ ಶಾಲಾ ಕಾಲೇಜಿನ ಚಟುವಟಿಕೆಗಳಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಂಡಾಗ ನಿಮ್ಮ ಮೇಷ್ಟ್ರುಗಳು ತುಂಬ ಸಂತೋಷ ಪಡ್ತಾರೆ, ನಿಮ್ಮನ್ನು ಬೆಂಬಲಿಸ್ತಾರೆ. ಕೊನೆಯದಾಗಿ ನಿಮಗೊಂದು ಹೇಳ್ತೀನಿ, ವಿಶ್ವಕ್ಕೆ ಯೋಗಾಸನವನ್ನು ಪರಿಚಯಿಸಿದ ದೇಶ ನಮ್ಮದಲ್ವ. ಹಾಗಾಗಿ ಯೋಗಾಸನ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗ್ತದೆ. ನಾವು ಅಂತ್ಯ ಆಗೋ ತನಕ ಯೋಗಾಸನದ 1-4 ರೀತಿಯ ಆಸನಗಳನ್ನು ಮಾಡ್ಕೊಂತ ಹೋದರೆ ತುಂಬ ಪ್ರಯೋಜನ ಆಗುತ್ತೆ. ವಿಶೇಷವಾಗಿ ನೀವು ವಿದ್ಯಾರ್ಥಿನಿಯರು ಪ್ರಾಣಾಯಾಮ ಮಾಡೋದು, ಚೇತನ್ ಗುರೂಜಿಯವರು ಹೇಳಿದಲ್ಲ, ವಜ್ರಾಸನ ಮಾಡೋದು, ಇನ್ನೂ ನಿಮಗೆ ಸುಲಭದ ಅಂತಂದರೆ ಸರ್ವಾಂಗಾಸನ ಮಾಡೋದು. ತಲೆ ಕೆಳಗಡೆ ಹಾಕಿಬಿಟ್ಟು ಕಾಲ ಮೇಲೆ ಎತ್ಕೊಳ್ಳಿ. ನಿಮ್ಮ ರಕ್ತ ಪರಿಚಲನೆ ತುಂಬ ಚೆನ್ನಾಗಾಗುತ್ತೆ. ದಪ್ಪ ಇದ್ದರೆ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿ. ಎಲ್ಲರೂ ಚೆನ್ನಾಗಿದೆ, ತೀರ ದಪ್ಪ ಏನಿಲ್ಲ. ತಳಗಿದ್ದವರಿಗೆ ತುಂಬ ಸುಲಭ. ದೇಹ ಬೆಳೀತಂದ್ರೆ ವಜ್ರ ಇನ್ನೂ ಸರ್ವಾಂಗಾಸನ ಮಾಡೋದು ಕಷ್ಟ. ಇನ್ನು ಪ್ರಾಣಾಯಾಮ, ಸೂರ್ಯ ನಮಸ್ಕಾರ. ಸೂರ್ಯನನ್ನು ಬೆಳಗ್ಗೆ ಎಳೆ ಬಿಸಿಲಲ್ಲಿ ಬರಿಗಣ್ಣಿಂದ ನೋಡಿ. ನಿಮಗೆ ಆದಷ್ಟು ಬೇಗ ಚಸ್ಮಾ ಕಣ್ಣಿಗೆ ಬರೋದಿಲ್ಲ. ಬಂದಿದ್ರೂ ಕಡಿಮೆ ಆಗ್ತಾ ಹೋಗ್ತದೆ ದೃಷ್ಟಿ. ಯಾಕಂದರೆ ನೀವು ಓದೋವಾಗಲೂ ಚೆನ್ನಾಗಿ ಕಣ್ಣುಗಳನ್ನು ಉಪಯೋಗಿಸ್ಕೊಳ್ತೀರಲ್ವ. ಎಳೆ ಬಿಸಿಲಿನಲ್ಲಿ ನಮಗೆ ಸಿಗುವ ಸೂರ್ಯಕಿರಣಗಳು ತುಂಬ ಚೆನ್ನಾಗಿ ನಮ್ಮ ಕಣ್ಣಿನ ರಕ್ಷಣೆಗೆ ನೆರವಾಗ್ತವೆ. ನಾನು ಈಗಲೂ ಮಾಡ್ತೀನಿ. ಬೆಳಿಗ್ಗೆ 7:30, 8 ಒಳಗೆ ನೀವು ಮುಗಿಸ್ಕೋಬೇಕು. ತುಂಬ ಬಿಸಿಲಾದ್ಮೇಲೆ ನೋಡೋಕ್ಕಾಗಲ್ಲ, ಅದು ಪ್ರಯೋಜನ ಆಗಿಲ್ಲ. ಈ ಥರ 4-6 ರೀತಿಯ ಆಸನಗಳನ್ನು ನೀವು ಮಾಡಿದಷ್ಟು ನಿಮ್ಮ ಆರೋಗ್ಯ ಇನ್ನೂ ಚೆನ್ನಾಗಾಗ್ತದೆ. ಈಗ ನೋಡಿ, ನರೇಂದ್ರ ಮೋದಿಯವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ಪೂರಕವಾಗಿ ಯೋಗಾಸನ.
ಡಿ ಸಿ ಮೇಡಮ್ ಸತ್ಯಭಾಮ ಅವರು ಸಹ ಇಷ್ಟು ಕೆಲಸ ಮಾಡ್ತಾರಂದರೆ ಅದಕ್ಕೆ ಪೂರಕವಾಗಿ ಯೋಗಾಸನ ನೆರವಾಗುತ್ತೆ. ಅವರು ರಾತ್ರಿ 9-10 ಗಂಟೆ ತನಕ ಕಚೇರಿ ಕೆಲಸಗಳನ್ನು ಮಾಡಿಕೊಂಡು ಸಾಮಾಜಿಕವಾಗಿ ತೊಡಗಿಸ್ಕೊಂಡು ಎಷ್ಟು ಲವಲವಿಕೆಯಿಂದ ಎಷ್ಟು ಕಾರ್ಯತತ್ಪರತೆಯಿಂದ ಇದೆ ನೋಡಿ. ನಾವು ಆ ಥರದ ವ್ಯಕ್ತಿಗಳ ಅಧ್ಯಯನವನ್ನು ಆಗಿಂದಾಗೆ ಮಾಡ್ತಾ ಇರಬೇಕು, ಗಮನಿಸ್ತಾ ಇರಬೇಕು. ಪತ್ರಿಕೆಗಳನ್ನು ಎಷ್ಟು ಹಿತವಾಗಿ ಓದಲಿಕ್ಕಾಗುತ್ತೋ ನೋಡಿ. ನಿಮಗೆ ಸಿಕ್ಕಿರುವ ಹಣವನ್ನು ಈ ಥರದಕ್ಕೆಲ್ಲ ಉಪಯೋಗಿಸ್ಕೊಳ್ಳಿ. ಇನ್ನು ಅಂತರ್ಜಾಲದಲ್ಲಿ ಗೂಗಲಲ್ಲಿ ನಿಮಗೆ ಇಷ್ಟವಾಗುವ ಅನೇಕ ಸಂಗತಿಗಳು ಸಿಗ್ತವೆ, ಅನೇಕ ಸಂಗತಿಗಳು. ಅದನ್ನು ನೋಡ್ತಾ ನೋಡ್ತಾ ಪಟ್ಟಿ ಮಾಡ್ತಾ ನೀವು ಜೀವನ ಮಾಡಿದರೆ ಎಂಥ ಸಂತೋಷಕರವಾದ ಬದುಕಂದರೆ ಹೇಳ್ತೀರಿ. ಹಳ್ಳಿ ಮಕ್ಕಳು ದಿಲ್ಲಿಗೆ ಹೋಗ್ತೀವಿ. ಮೊನ್ನೆ ಕ್ರಿಸ್ಟಿಯನ್ ಕಾಲೇಜಿನ ಒಂದು ಮಗು ಇಂಚರ ಅಂತ ಅಂದ್ಕೊಂಡು ಗಣರಾಜ್ಯೋತ್ಸವಕ್ಕೆ ಆಯ್ಕೆಯಾಗಿ ಹೋಗ್ಬಾರ್ದು ಸಂದರ್ಶನ ಮಾಡುವಾಗ ಹೇಳ್ತಾ ಇದ್ದ ಒಂದು ಅದರ ಹಿಂದಿನ ಸಿದ್ಧತೆಗಳು. ಅಲ್ಲಿ ಹೋದ್ಮೇಲೆ ಪ್ರಧಾನಿಯವರನ್ನು ಭೇಟಿ ಮಾಡುವ ಸುಯೋಗ ಸಿಕ್ತು, ರಾಷ್ಟ್ರಪತಿಯವರನ್ನು, ಉಪರಾಷ್ಟ್ರಪತಿಯವರನ್ನು ಭೇಟಿ ಮಾಡುವ ಅವಕಾಶ ಸಿಕ್ತು. ಯಾಕೆ? ಅದರ ಹಿಂದೆ ಅವರ ನೈಪುಣ್ಯತೆ ಇಷ್ಟ. ನೀವು ಜಾಗರಾಗಲಿಲ್ಲ ಅಂದರೆ ನಿಮ್ಮನ್ನು ನೋಡ್ತಾ ನೋಡ್ತಾ ನಿಮ್ಮ ಅಪ್ಪ ಅಮ್ಮಗಳು ಕಡೆಗಣಿಸ್ತಾರೆ. ಸುಮ್ಮನೆ ನಾವು ನನ್ನ ಮಗಳು ಅಂತ ಹೇಳಿದ್ರೆ ಅಷ್ಟೇ. ನೀವು ಪ್ರಚಂಡರಾದರು, ಪ್ರವೀಣರಾದ್ರಿ ಅಂದರೆ ನನ್ನ ಮಗಳು ಅಂತ ಸಾರಿ ಹೇಳ್ಕೊಡ್ತೀವಿ ಅಲ್ವಾ? ಆ ಥರದ ಸ್ಥಾನಮಾನವನ್ನು ನೀವು ಕಲ್ಪಿಸ್ತೇವೆ. ನಾನು ಹೇಳ್ತಾ ಇದ್ದೆ, ನನಗೂ 2 ಹೆಣ್ಮಕ್ಳಿದ್ದಾರೆ, ಚೆನ್ನಾಗಿ ಓದಿದ್ದಾರೆ. ಸಂತೋಷದಿಂದ ಆ ಮಕ್ಕಳ ಥರ ನೀವು ಆಗಬೇಕನ್ನೋದು ನನ್ನ ಆಸೆ. ಖಂಡಿತವಾಗಿ ಆಗ್ತೀನಿ. ಅಡ್ಡದಾರಿ ಹೇಳಿಬೇಡಿ ಅಂತ ಅದಕ್ಕೆ ಹೇಳೋದು. ತಂದೆ ತಾಯಿಗಳು ನಾನು ಹೇಳ್ತೀನಿ, ಅವರ ಚಲನವಲವನ್ನು ಗಮನಿಸ್ತಾ ಇದ್ದಾರೆ. ಅವ್ರ ಮೊಬೈಲು ಹೆಂಗೆ ಇಟ್ಕೊಂಡಿದ್ದಾರೆ, ಮಾತಾಡುವಾಗ ಅವ್ರ ಮುಖದ ಛಾಯೆ ಹೇಗಿದೆ. ಅಪ್ಪನ ಜೊತೆ ಮಾತಾಡುವಾಗ ಬೇರೆ ಇರುತ್ತಲ್ವ, ಅಮ್ಮನ ಜೊತೆ ಮಾತಾಡುವಾಗ ಬೇರೆ ಇರುತ್ತೆ, ಅವ್ರು ಲವ್ ಮಾಡಿರೋ ಜೊತೆ ಮಾತಾಡುವಾಗಲೇ ಬೇರೆ ಇರುತ್ತೆ ಅಲ್ವಾ? ಆ ಸೂಕ್ಷ್ಮತೆ ನಿಮ್ಗೆ ಗೊತ್ತಾಗುತ್ತೆ. ಗಮನಿಸ್ತಾ ಇದೆ, ಕಣ್ಣಿಟ್ಟು ನೋಡ್ತಾ ಇದೆ. ನನ್ನ ಶ್ರೀಮತಿ ಹೇಳ್ತಾ ಇರ್ತಾರೆ, ತಾಯಿ ನಾಯಿ ಅಂತ. ನಾಯಿ ಥರ ನೋಡ್ತಾ ಇರಬೇಕು. ಆಗ ಮಕ್ಕಳ ಅನೇಕ ಸಂಗತಿಗಳು ನಮ್ಗೆ ಗೊತ್ತಾಗ್ತವೆ. ಎಲ್ಲಿ ವ್ಯತ್ಯಾಸ ಆಗ್ತದೋ ಅಲ್ಲೆಲ್ಲ ತಿಂತ ಹೋಗಿ ಬಿಡಬೇಡಿ. ನೀವೇನು ಯೋಚನೆ ಮಾಡಬೇಡಿ. ಕಣ್ಣೀರು ಹಾಕ್ರಿ, ಗೊತ್ತು ನನಗೆ ನೀವು ಕಣ್ಣೀರು ಹಾಕಿದ್ದೀರಿ ಇಲ್ಲಿವರೆಗೂ 1-4 ಸಾರಿ, ಮುಂದಿನ ಹಾಕ್ರಿ. ಆದರೂ ಮಕ್ಕಳು ಒಳ್ಳೆಯವರಾಗಬೇಕು, ಎಲ್ಲೂ ಕೆಡಬಾರ್ದು. ಯಾರ ಜೊತೆಗೆ ಓಡಾಡ್ತಾ ಇದ್ದಾರೆ ಅನ್ನೋದನ್ನು ಬೇಕಾದ್ರೆ ಕದ್ದು ನೋಡ್ತಾ ಇದ್ರು. ಅವರು ಶಾಲಾ ಕಾಲೇಜಿಗೂ ಬಂದು ಸುಮ್ಮನೆ ಗಮನಿಸ್ತಾರೆ, ನನ್ನ ಮಗಳು ಎಲ್ಲಿದ್ದಾಳೆ, ಹೆಂಗೆ ಓಡಾಡ್ತಿದ್ದಾಳೆ, ಏನು ಅಂತ. ಮತ್ತು ಅಲ್ಲಿ ಶಿಕ್ಷಕರ ಜೊತೆಗೆ, ಉಪನ್ಯಾಸಕರ ಜೊತೆಗೂ ನೀವು ಹೋಗಿ ವಿಚಾರಿಸಿ, ತಪ್ಪೇನಿಲ್ಲ ಅಲ್ವಾ? ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ಕೇಳೋಕ್ಕೆ ಏನು ಕಷ್ಟ. ಅವ್ರಿಗೆ ಇನ್ನೂ ಸಂತೋಷ ಆಗುತ್ತೆ, ಅಯ್ಯೋ ಇಂಥ ಅಮ್ಮಂದ್ರು ಇದ್ದಾರಲ್ಲ ಅಂತ. ಯಾಕಂದರೆ ಬೆಳೆಯೋ ತನಕ ನೀವು ಅವರನ್ನು ನೋಡಿಬಿಟ್ರೆ ಆಮೇಲೆ ಮುಂದೆ ಸಾಗಿರ್ತಾರೆ. ನಾನು 2 ಮಕ್ಕಳಿಗೂ ಅದನ್ನೇ ಹೇಳ್ತಾ ಇದ್ದೆ. ಈಗ ಹೇಳೋದನ್ನು ಬಿಟ್ಟಿದ್ದೀನಿ, ಯಾಕಂದರೆ ಮಾಸ್ಟರ್ ಪದವಿ ಮಾಡಿದರು. ಎಚ್ಚರಿಕೆ ಕೊಡ್ತೀನಿ, ಹುಷಾರಾಗಿ. ಈ ಮಾಸ್ಟರ್ ಪದವಿ ಆಗೋ ತನಕ ನಾವು ಎಚ್ಚರವಾಗಿ ಮಾರ್ಗದರ್ಶನ ಮಾಡೋದು ಬಹಳ ಒಳ್ಳೆಯದು. ತಂದೆ ತಾಯಿಗಳು ಮೊಬೈಲನ್ನು ಬೇಕಾದರೆ ಓಪನ್ ಮಾಡಿ ನೀವು ವಾಟ್ಸಪ್ನಲ್ಲಿ ಎಂತೆಂಥದ್ದಿದೆ ಅಂತ ನೋಡಿ, ತಪ್ಪೇನಿಲ್ಲ. ಇವ್ರು ಕಳಿಸಿದ್ದು ಅಥವಾ ಇವ್ರಿಗೆ ಬಂದಿದ್ದು ಇದೆಲ್ಲ ನೋಡೋದು ತಪ್ಪೇನಿಲ್ಲ. ಆಗ ಓಹೋ ಅಪ್ಪ ಅಮ್ಮ ಗಮನಿಸ್ತದಾರೆ ಅನ್ನೋದು ಒಂದಾಗುತ್ತೆ. ಮತ್ತು ಸರಿಯಾಗಿ ಮಾರ್ಗದರ್ಶನ ಮಾಡ್ತಾ ಹೋದರೆ ಇನ್ನಷ್ಟು ಒಳ್ಳೆಯವರಾಗ್ತಾರೆ. ಇಷ್ಟೇ. ಲೈಫ್ ಈಸ್ ವೆರಿ ಸಿಂಪಲ್ ಮಕ್ಕಳಾಗಿ. ಅದನ್ನು ಕಾಂಪ್ಲೆಕ್ಸ್ ಮಾಡ್ಕೋಬೇಡಿ. ನೋಡಿ, ಈ ಥರ ಸಂಘ ಸಂಸ್ಥೆಗಳು ಈಗ ಅನೇಕ ಕಡೆ ಇದ್ದಾವೆ. ನಾವು ಚಿಕ್ಕವರಾದಾಗ ಯಾರೂ ಬರ್ತಿರಲಿಲ್ಲ. ಹೋರಾಟ ಮಾಡ್ಕೊಂಡು ದುಡ್ಡಿತ್ತು ಓದ್ವಿ, ಇಲ್ಲಾಂದರೆ ಹಳ್ಳಿಯಲ್ಲಿ ಉಳಿದ್ವಿ. ಈಗ ಬ್ಯಾಂಕುಗಳು ಸಾಲವನ್ನು ಕೊಡ್ತವೆ. ಇಂಥ ಸಂಘ ಸಂಸ್ಥೆಗಳು ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಹಿನ್ನೆಲೆಯಲ್ಲಿ ನೀವೆಲ್ಲ ಬೆಳೆದು ಮತ್ತೆ ಸಮಾಜಕ್ಕೆ ದಾನ ಧರ್ಮ ಮಾಡಬೇಕು, ಸಮಾಜದ ಒಳಿತಿಗೆ ಕೆಲಸ ಮಾಡಬೇಕು ಅಂದ್ಕೊಂಡು ಹೇಳ್ತಾ ಟಿ ವಿ ನೋಡೋದು ಕಡಿಮೆ ಮಾಡಿ, ಮೊಬೈಲು ನೋಡೋದನ್ನು ಕಡಿಮೆ ಮಾಡಿ. ರೇಡಿಯೋ ತುಂಬ ಚೆನ್ನಾಗಿ ನಿಮಗೆ ನೆರವಾಗುತ್ತೆ. ನಿಮಗೆ ಕರೆಂಟ್ ಅಫೇರ್ಸಿಂದ ಹಿಡಿದು ಏನೆಲ್ಲ ಮಾಹಿತಿ, ಕೃಷಿ ಬಗ್ಗೆ ತಗೊಳ್ಳಿ, ರಾಜಕೀಯದ ಬಗ್ಗೆ ತೆಗೆದುಕೊಳ್ಳಿ, ಆರೋಗ್ಯ, ಮಹಿಳೆಯದ್ದು, ಮಕ್ಕಳದು, ವಿಜ್ಞಾನ, ಕಾನೂನು, ಏನೆಲ್ಲ ವಿಷಯಗಳನ್ನು ಬೆಳಗ್ಗಿಂದ ರಾತ್ರಿ ತನಕ ಕೊಡ್ತಾ ಇರ್ತೀವಿ. ನೀವು ಓದ್ತಾ ರೇಡಿಯೋವನ್ನು ಕೇಳ್ತಾ ಆರಾಮಾಗಿ ಜೀವನ ಮಾಡ್ಬೋದು. ಟಿ ವಿ ನೋಡ್ತಾ ನೀವು ಓದೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಕೆಲವೊಂದು ಸರಿ ಅಪ್ಪ ಅಮ್ಮ ಟಿ ವಿ ನೋಡಬೇಡ ಅಂದರೆ ಅವ್ರ ಮನೆ ಕಣ್ಣಲ್ಲಿ ನೀವು ಮನೆ ಕಣ್ಣನ್ನು ಮಾಡಿಕೊಂಡು ಕಣ್ಣತ್ರ 2 ತೂತು ಮಾಡ್ಕೊಂಡು ನೋಡೋಕೆ ಹೋಗ್ಬೇಡಿ. ಕಣ್ಣತ್ರ 2 ತೂತು ಮಾಡ್ಕೊಂಡು ಬೆಡ್ಶೀಟ್ನಲ್ಲಿ ನೋಡೋಕೆ ಹೋಗ್ಬೇಡಿ. ಟಿ ವಿ ಅಷ್ಟೊಂದು ಒಳ್ಳೆಯದಲ್ವೇ ಅಲ್ಲ, ಖಂಡಿತವಾಗಿ ಒಳ್ಳೆಯದಲ್ಲ.
ಎಷ್ಟು ಬೇಕಷ್ಟು ನಿಮಗೆ ಇಷ್ಟವಾದದ್ದನ್ನು 5-10 ನಿಮಿಷ 10-15 ನಿಮಿಷ ನೋಡ್ಕೊಳ್ಳಿ. ಉಳಿದಂತೆ ರೇಡಿಯೋವನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸ ಮಾಡಿ. ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ತಪ್ಪದೆ ತಿಂಗಳ ಕೊನೆ ಭಾನುವಾರದಂದು ಭಾಗವಹಿಸಿ ನೋಡಿ, ಕೇಳಿ. ಎಷ್ಟು ಸ್ಫೂರ್ತಿದಾಯಕವಾದ ವಿಚಾರ ಅಂದರೆ ಹೇಳ್ತೇನೆ. ಒಬ್ಬ ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿಗಳು ರೇಡಿಯೋವನ್ನು ಮನ್ ಕಿ ಬಾತ್ ಕಾರ್ಯಕ್ರಮಕ್ಕಾಗಿ ಬಳಸಿಕೊಂಡಿರೋದು ನಮ್ಮ ದೇಶದ ಇತಿಹಾಸದಲ್ಲೇ ಅಪರೂಪದ ಅಪರೂಪ. ಎಷ್ಟು ಸಮರ್ಥವಾಗಿ ರೇಡಿಯೋವನ್ನು ಉಪಯೋಗಿಸ್ಕೊಳ್ತದೆ ಅಂದರೆ ಹೇಳ್ತಿರೋದು. ಯಾಕಂದರೆ ಅವರಿಗೆ ರೇಡಿಯೋದ ಪ್ರಾಮುಖ್ಯತೆ ಗೊತ್ತಾಗಿದೆ. ಹಾಗಾಗಿ ನೀವೆಲ್ಲರೂ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾರೆ. ತಂದೆ ತಾಯಿಗಳು ಅಷ್ಟೇ ರೇಡಿಯೋವನ್ನು ಮನೆಗಳಲ್ಲಿ ಇಟ್ಕೊಂಡ್ರೆ ಮಕ್ಕಳು ಪ್ರಭಾವಿತರಾಗ್ತಾರೆ. ಹೀಗೆ ನಾವು ಆದಷ್ಟು ಒಳ್ಳೆಯದನ್ನು ಹುಡುಕ್ಯಂತ ಸ್ವೀಕರಿಸ್ಕೊಂತ ಹೋದರೆ ನಮ್ಮ ಜೀವನ ಕೆಲ್ಲಿಂದ ಸಾಧ್ಯ ಆಗುತ್ತಲ್ವ. ಒಳ್ಳೊಳ್ಳೆದನ್ನು ತಿಂದರೆ ಅಷ್ಟು ಸುಲಭವಾಗಿ ಆರೋಗ್ಯ ಕೆಡ, ತಿನ್ನಬಾರ್ದಲ್ಲ ತಿಂದರೆ ಹೋಗಿತ್ತು ಗೋವಿಂದ ಅಲ್ವಾ. ನೋಡಿ ಎಷ್ಟು ಸುಲಭವಾಗಿದೆ. ನಾನೇನು ಎಲ್ಲೆಲ್ಲದನ್ನೋ ಏನೇನೋ ಹೇಳಕ್ಕೆ ಹೋಗಲಿಲ್ಲ. ಇಲ್ಲದನ್ನೇ ನಿಮ್ಮದನ್ನೇ ನಿಮಗೆ ಮುಂದಿಟ್ಟಿದ್ದೀನಿ. ನೀವು ಕೆಡಬೇಕೋ ಒಳ್ಳೆಯದಾಗಬೇಕೋ ಯೋಚನೆ ಮಾಡಿ. ಎಂದೆಂದೂ ಕೆಡಬಾರ್ದು ಮಾತ್ರ. ಒಳ್ಳೆಯವರಾದಷ್ಟು ಈ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯದು. MP ಅಹಮದ್ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. ನಾನು ಕೊಟ್ಟಿರೋ ಕರಪತ್ರದಲ್ಲಿ ಅವರದ್ದು ಸೂಕ್ಷ್ಮದ ಪರಿಚಯನ ಮಾಡಿಕೊಟ್ರೆ ನಿಮ್ಮಂಥವ್ರಿಗೆ ಹೇಳಿದರೆ ಅನುಕೂಲ ಆಗ್ತದೆ. ಇವತ್ತು ಎಷ್ಟೊಂದು ದೇಶಗಳಲ್ಲಿ ನೂರಾರು ಮಳಿಗೆಗಳನ್ನು ಅವರು ಸ್ಥಾಪನೆ ಮಾಡಲಿಕ್ಕೆ ಏನು ಶ್ರಮ ಪಟ್ಟಿರಬೇಕು ಯೋಚನೆ ಮಾಡಿ ಅಲ್ವಾ. ಹೀಗೆ ನಾನು ಹೇಳ್ತಾ ಹೋದರೆ ಬಹಳಷ್ಟಿದ್ದವ ಮಕ್ಕಳ ಮಲಬಾರ್ ಚಾರಿಟಬಲ್ ಟ್ರಸ್ಟು ಈ ಹೊತ್ತಿನಲ್ಲಿ ನಿಮಗಾಗಿ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ಸಾರ್ಥಕವಾದದ್ದು. ನಿಮ್ಮ ಒಳಿತಿಗಾಗಿ ಕಾರ್ಯಕ್ರಮ. ಅವರಿಗೆ ಬಿಡಿ, ದುಡ್ಡಿನ ಕೊರತೆ ಇಲ್ಲ ಅಂತ ಅನ್ಕೋಬೋದು ನಾವು. ಆದರೆ ಅವರ ಕಷ್ಟಗಳಲ್ಲೂ ಅವರ ಇತಿಮಿತಿಗಳಲ್ಲೂ ಸಮಾಜದ ಬದ್ಧತೆಗಾಗಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡು ನೀವು ಒಳ್ಳೆಯವರಾಗಿ ಅಂದ್ಕೊಂಡು ಈ ಒಂದು ವೇದಿಕೆಯಿಂದ ಈ ಕಾರ್ಯಕ್ರಮದ ಮೂಲಕ ಸಂದೇಶವನ್ನು ಕೊಡಲಾಗ್ತಾ ಇದೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.